ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, 2975 ಕೆಪಿಟಿಸಿಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಕೆಪಿಟಿಸಿಎಲ್ ರಿಸಲ್ಟ್ ಬಿಟ್ಟು ಆಲ್ರೆಡಿ ಅವರು ಡ್ಯೂಟಿ ಕೂಡ ಜಾಯಿನ್ ಆದ್ರಿ. ಹಾಗಿದ್ದರೆ ನಮ್ದು ಉಳಿದ ಕಂಪನಿ ಹಸ್ಕಾಮು, ಮೆಸ್ಕಾಮು, ಜಸ್ಕಾಮು, ಬೆಸ್ಕಾಂಗೆ ಸಂಬಂಧಿಸಿದಂತೆ ಏನಾದ್ರು ಈ ಹುದ್ದೆಗಳನ್ನ ರದ್ದು ಮಾಡಿದ್ರ ಅಥವಾ ಏನಾದ್ರು ಪ್ರೊಸೆಸ್ ಏನಾದ್ರು ಸ್ಟಾರ್ಟ್ ಐತಾ ಏನ್ರಿ, ಏನೋ ಅಪ್ಡೇಟ್ ಕೊಡೋಲ್ಲ ಸಾಕಷ್ಟು ಅಭ್ಯರ್ಥಿಗಳು ಕೇಳತ್ರಿ. ಅದಕ್ಕೆ ಸಂಬಂಧಿಸಿದ ಸಂಪೂರ್ಣವಾದ ಮಾಹಿತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹೆಸ್ಕಾಮು, ಬೆಸ್ಕಾಮು ಅದೇ ರೀತಿ ಉಳಿದ ಕಂಪನಿಗೆ ಸಂಬಂಧಿಸಿದಂತೆ 1:1 ರಿಸಲ್ಟ್ ಬಂದ. ಬಟ್ ಹೆಸ್ಕಾಮು ಬೆಸ್ಕಾಂಗೆ ಸಂಬಂಧಿಸಿದಂತೆ ರಿಸಲ್ಟ್ ಬಂದಿಲ್ಲ. ಅದು ರಿಸಲ್ಟ್ ಯಾವಾಗ ಬರುತ್ತಾ ಮತ್ತೆ ಅದೇ ರೀತಿ ನಿಮ್ದು ಜಾಯ್ನಿಂಗ್ ಲೆಟರ್ ಯಾವಾಗ ಬರುತ್ತೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನೀವೇನಾದರೂ RRB ಗ್ರೂಪ್ ಡಿ, NTPC, LP ಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾರೆ ಈ ನೋಟ್ಸ್ ತುಂಬಾ ಆಗ್ತಿದೆ. ಹೌದು ಸ್ನೇಹಿತರೆ, 2026ರಲ್ಲಿ ನೀವೇನಾದರೂ RRB ಗ್ರೂಪ್ ಡಿ ಸ್ಟಡಿ ಮಾಡಿದರೆ ಈ ಎಲ್ಲ ಸಿಲೆಬಸ್ ನೋಟ್ಸ್ ಇಂಪಾರ್ಟೆಂಟ್ ಆಗಿರ್ತವೆ. ಹೌದು ಸ್ನೇಹಿತರೆ, ಜಿಕೆಗೆ ಸಂಬಂಧಿಸಿದಂತೆ ಸಂಪೂರ್ಣವಾದ ನೋಟ್ಸು ಪ್ಲಸ್ ನಿಮಗೆ 1000 ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ ಅತಿ ಹೆಚ್ಚು ಬಾರಿ ಕ್ವಶನ್ಸ್ ಬಂದಿರ್ತಾರೆ. ಲಾಸ್ಟ್ ಟೈಮ್ ಎಕ್ಸಾಮಲ್ಲಿ ಸಾಕಷ್ಟು ಪ್ರಶ್ನೆಗಳು ಈ ಸಿಲೆಬಸ್ ನೋಟ್ಸ್ ಇಂದ ಕೂಡ ಬಂದಿರ್ತಾರೆ. ಅದೇ ರೀತಿ ಸೈನ್ಸ್ಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರದ ಕಂಪ್ಲೀಟ್ ಡೀಟೇಲ್ಸ್ ನೋಟ್ಸು ಪ್ಲಸ್ ನಿಮಗೆ 1000 ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್. ಮತ್ತೆ ಮ್ಯಾಥಮೆಟಿಕ್ಸ್, ರೀಸನಿಂಗ್ 70 to 80% ಸಿಲೆಬಸ್ ಕೈ ಬರೋದ ನೋಟ್ಸು. ಮತ್ತೆ ನಿಮಗೆ ಕಂಪ್ಯೂಟರ್ ನೋಟ್ಸ್ ಆಗಿರ್ಬೋದು. ಅದೇ ರೀತಿ ಇದ್ರ ಜೊತೆಗೆ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಎಕ್ಸಾಮ್ ಮುಗಿಯುವವರೆಗೆ ಕರೆಂಟ್ ಅಫೇರ್ಸ್ ಇವೆಲ್ಲ ಸೇರಿ ಮೊದಲಿಗೆ 300 ರೂಪಾಯಿ ಇತ್ತು. ಈಗ ನೇಮಕಾತಿ ಆಗೋ ಕಾರಣಕ್ಕಾಗಿ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಏನಾದರೂ ನೀವು ಕಳಿಸಿದ್ರೆ ಅಂದ್ರೆ ಕೇವಲ 200 ರೂಪಾಯಿಗಾಗಿ ಈ ಎಲ್ಲ ನೋಟ್ಸನ್ನು ಕಳಿಸಲಾಗ್ತದೆ. ಇಂಟ್ರೆಸ್ಟ್ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು. ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವ್ರಿ. ಈ ಸಾರಿ ಮಾಡಿ 2025ರಲ್ಲಿ ಎಕ್ಸಾಮನ್ನು ಬರೆದ್ರೆ ಸಾಕಷ್ಟು ಪ್ರಶ್ನೆಗಳು ಕೂಡ ಈ ನೋಟ್ಸ್ ಇಂದ ಬಂದಾವ್ರಿ. ಕಂಪ್ಲೀಟ್ ಸಿಲೆಬಸ್ ನೋಟ್ಸು ಪ್ಲಸ್ ನಿಮಗೆ ಓಲ್ಡ್ ಕ್ವಶನ್ ಪೇಪರು ಮತ್ತು ನಿಮಗೆ ಎಕ್ಸಾಮ್ ಮುಗಿಯೋರೆ ಕರೆಂಟ್ ಅಫೇರ್ಸ್ ಇಷ್ಟು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಎಲ್ಲಿ ಕೂಡ ಸಿಗಲ್ಲ ಅನ್ಕೋತೀನಿ. ಎಲ್ಲಾದರೂ ಇಲ್ಲಪ್ಪ ಇದಕ್ಕಿಂತ ಕಡಿಮೆ ಬೆಲೆ ಎಲ್ಲರೂ ಸಿಗ್ತಿದ್ದು ಅಂದ್ರೆ ಅಲ್ಲಿ ಕೂಡ ತೆಗೆದುಕೊಳ್ಬೋದು. ಇಲ್ಲಪ್ಪ ಅಂದ್ರೆ ಎಲ್ಲಿ ಸಿಕ್ಕಿಲ್ಲ ಅಂದ್ರೆ ಈ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು. ನೋಟ್ಸ್ ಯಾವ ರೀತಿ ಇದೆ ಅಂತ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ನೀವು ನೋಡ್ಬೋದು ಸ್ಟ್ಯಾಟಿಕ್ ಜಿಕೆ ನೋಟ್ಸ್ ಇದಾಗಿರ್ತದೆ. ಇಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಬರ್ತಾವ್ರಿ. ಸೆಂಟ್ರಲ್ ಗೌರ್ಮೆಂಟ್ ಜಾಬಲ್ಲಿ ಸ್ಟ್ಯಾಟಿಕ್ ಜಿಕೆ ಭಾಳ ಇಂಪಾರ್ಟೆಂಟ್ ರೀ. ಇದರಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಕೂಡ ಇರ್ತಾವೆ. ಈ ಥರ ಎಲ್ಲ ನೋಟ್ಸ್ ಇರ್ತದೆ ರೀ, ನೋಡ್ಕೋಬೋದು ನೀವು. ಈ ಥರ ಎಲ್ಲ ನೋಟ್ಸ್ ಇರುತ್ತೆ. ಸ್ನೇಹಿತರೆ, ಸೈನ್ಸ್ಗೆ ಸಂಬಂಧಿಸಿದಂತೆ ನೋಟ್ಸ್ ನೋಡ್ಕೋಬೋದು ನೀವು. ಇಲ್ಲಿ ಇಂಪಾರ್ಟೆಂಟ್ ನೋಟ್ಸ್ ಇರ್ತದೆ, ಯಾರು ಕೂಡ ಮಿಸ್ ಮಾಡ್ಕೋಬೇಡ್ರಿ. ಯಾರಿಗಾದರೂ ಈ ನೋಟ್ಸ್ ಬೇಕಾಗಿತ್ತಂದ್ರೆ 9538151535 ನಂಬರ್ಗೆ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ್ದನ್ನು ಸ್ಕ್ರೀನ್ಶಾಟ್ ಕಳಿಸಿದರೆ 300 ರೂಪಾಯಿ ಎಲ್ಲ ನಿಮಗೆ ಕೇವಲ 200 ರೂಪಾಯಿಗಾಗಿ ಈ ಎಲ್ಲ ನೋಟ್ಸ್ ಸಿಗ್ತಾವ್ರಿ. ಯಾರಿಗಾದರೂ ಬೇಕಾಗಿತ್ತಂದ್ರೆ ಈ ವಾಟ್ಸಪ್ ನಂಬರ್ಗೆ ಮೆಸೇಜ್ ಹಾಕಿ. RRB ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಹೊಸ ನೇಮಕಾತಿ 31/1/2026 ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗ್ತದ. ಕೆಪಿಟಿಸಿಎಲ್ ನೇಮಕಾತಿಗೆ ಸಂಬಂಧಿಸಿದಂತೆ 1:1 ಹುದ್ದೆಗಳಿಂದ ಆಯ್ಕೆಯಿಂದ ಹೊರಗೆ ಉಳಿದ ಅಭ್ಯರ್ಥಿಗಳು ಸ್ಟಡಿಯನ್ನ ಸ್ಟಾರ್ಟ್ ಮಾಡ್ರಿ. ಸಾಕಷ್ಟು ಹುದ್ದೆಗಳು ಖಾಲಿ ಅದಾವ್ರಿ. ಕೆಪಿಟಿಸಿಎಲ್ ಒಂದಲ್ಲ, ಅದಕ್ಕಾಗಿ ಇದನ್ನ ನೋಟ್ಸ್ ಬಗ್ಗೆ ಹೇಳಿದ್ರಿ. ಬನ್ನಿ ಹಾಗಿದ್ರಿ ಕೆಪಿಟಿಸಿಎಲ್ಗೆ ಸಂಬಂಧಿಸಿದಂತೆ ಅದರಲ್ಲೂ ಮುಖ್ಯವಾಗಿ ಹೆಸ್ಕಾಂ ರೀ ಮತ್ತೆ ಬೆಸ್ಕಾಂದು ಇನ್ನ ಇದುವರೆಗೂ ಕೂಡ 1:1 ರಿಸಲ್ಟ್ ಲಿಸ್ಟ್ ಅನ್ನ ಬಿಟ್ಟಿಲ್ರಿ. ಉಳಿದಿದ್ದೆಲ್ಲ ಕೂಡ ಬಿಟ್ಟಾರ. ಈಗ ಆಲ್ರೆಡಿ ಕೆಪಿಟಿಸಿಎಲ್ ಅಭ್ಯರ್ಥಿಗಳು ಡ್ಯೂಟಿಗೆ ಜಾಯಿನ್ ಕೂಡ ಆಗ್ಯಾರ. ಇನ್ನ ಒಂದಿಷ್ಟು ಟೈಮ್ ಕೂಡ ಐತೆ ಅವರಿಗೆ. ಈ 31ನೇ ತಾರೀಕಿನ ಒಳಗಡೆ ಆದಷ್ಟು ಎಲ್ಲರೂ ಕೂಡ ಹೋಗಿ ಜಾಯಿನ್ ಆಕಾರ. ಹಾಗಿದ್ರೆ ನಮ್ದು ಕತೆ ಏನಾತ್ರಿ? ಹೆಸ್ಕಾಮು ಬೆಸ್ಕಾಮ್ದು ಏನಾದ್ರು ರದ್ದು ಆತ ಅಂತ ಕೇಳಾಕತ್ತಿದ್ರಿ. ಸ್ನೇಹಿತರೆ, ಇಲ್ಲಿ ನೋಡ್ರಿ, ಉಳಿದಿದ್ದ ಕಂಪ್ನಿ ಏನದಲ್ಲ ಸ್ವಲ್ಪ ಜನ ಕಡಿಮೆ ಇದ್ರು. ಈ ಕಂಪ್ನಿಗೆ ಅದರಲ್ಲೂ ಹೆಸ್ಕಾಮು ಬೆಸ್ಕಾಮಿಗೆ ಹೆವಿ ಕಾಂಪಿಟೇಷನ್ ರೀ. ಯಾಕಂತ ತಿಳ್ಕೋರಿ, ಅದ ಡ್ಯೂಟಿ ಮೇಲೆ ಡಿಪೆಂಡ್ ಆಗತ್ರಿ. ಮೆಸ್ಕಾಮ್ಗೆ ಏನಾರ ಹೋದ್ರಂದ್ರ ಬರೀ ಗಿಡ ಕಡಿದು ಆಕತಿ ಅಂತ ಹೇಳಿ ಸಾಕಷ್ಟು ಅಭ್ಯರ್ಥಿಗಳು ಅಲ್ಲಿ ಅಪ್ಲಿಕೇಶನ್ ಹಾಕಿರಂಗಿಲ್ಲ. ಮತ್ತ ಅದ್ರ ಜೊತೆಗೆ ಇದು ಬೆಸ್ಕಾಮು ಹೆಸ್ಕಾಮು ಏನೈತಲ್ಲ, ಅಂಗವಿಕಲ ಅಭ್ಯರ್ಥಿಗಳು ಹಾಯೆಸ್ಟ್ ಅರ್ಜಿಯನ್ನ ಸಲ್ಲಿಸ್ತಾರ್ರಿ ಇಲ್ರಿ. ಯಾಕಂದ್ರ ಕೆಲಸ ಕಡಿಮೆ ರೀ, ಸ್ಯಾಲ್ರಿ ಅಂತೂ ಫುಲ್ ರೀ. ಎಲ್ಲರಿಗೂ ಕೂಡ ಸ್ಯಾಲ್ರಿ ಸೇಮ ಇರ್ತತಿ. ಅದಕ್ಕಾಗಿ ಅವ್ರು ಏನ್ ಮಾಡ್ತಾರ, ಇಲ್ಲಿ ಹಾಕಿದ್ರ ಆತಂತೇಳಿ ಹಾಕೊಂಡ್ಬಿಡ್ತಾರೆ. ಅದಕ್ಕಾಗಿ ಇಲ್ಲಿ ಏನಾಗೈತಪ್ಪ ಅಂದ್ರೆ ನಿಮ್ದು ಇದು ಮೊನ್ನೆ ತಾನೇ 9ನೇ ತಾರೀಕು ಇಲ್ಲಿ ಐತಿ ನೋಡ್ರಿ. 9ನೇ ತಾರೀಕು ಜನವರಿ ಇಂದ ಬಂದಿದ್ದ ಮಾಹಿತಿ ಆಗಿರ್ತದ ರೀ. 2026ರಲ್ಲಿ ಅಂಗವಿಕಲ ಅಭ್ಯರ್ಥಿಗಳದ ಇನ್ನ ಕೂಡ ರೀ ಕಂಪ್ಲೀಟ್ ಆಗಿ ಮೆಡಿಕಲ್ ಮುಗುದಿಲ್ಲ. ಅದೇ ಮೆಡಿಕಲ್ ಎಲ್ಲಿವರೆಗೆ ಮುಗಿಯಂಗಿಲ್ಲ ಅಲ್ಲಿವರೆಗೆ ನಿಮ್ದು 1:1 ರಿಸಲ್ಟ್ ಬರಂಗಿಲ್ರಿ. ಹಾಕುವಾಗ ಏನ್ ಮಾಡ್ಯಾರ್ರಿ, ರೊಚ್ಚಿಗೆದ್ದ ಹಾಕೊಂಡ್ಬಿಟ್ಟಾರ ಅಪ್ಲಿಕೇಶನ್. ಎಲ್ಲಾರು ಅಂತ ಹೇಳಕತ್ತಿಲ್ಲ, PH ಕ್ಯಾಂಡಿಡೇಟ್ ಒಳಗ ಕರೆಕ್ಟ್ ಇರೋ ಅಭ್ಯರ್ಥಿಗಳು ಕೂಡ ಕ್ಯೂ ಕೇಳಂಗಿಲ್ಲ ಅಂತೇಳಿ ಫೇಕ್ ಡಾಕ್ಯುಮೆಂಟ್ಸ್ ತಗೊಂಡೋಗಿ ಇದನ್ನ ಕೊಟ್ಬಿಟ್ಟಾರಿ. ಅಂತ ಅಭ್ಯರ್ಥಿಗಳೇ ನೋಡ್ರಿ, ಈಗ 1ನೇ ಲಿಸ್ಟ್ ಬಿಟ್ರಿ, 2ನೇ ಲಿಸ್ಟ್ ಬಿಟ್ರು, 3, 4 ಹಂಗ ಕಂಟಿನ್ಯೂ ಆಗಿ ಹೊಂಟೈತ್ರಿ. ಯಾಕೆ ಕಾರಣ ಇಷ್ಟ ಏನ್ರಿ? ಅದ ಫೇಕ್ ಡಾಕ್ಯುಮೆಂಟ್ಸ್ ಕೊಟ್ಟು ನಂದು ಕ್ಯೂ ಕೇಳಂಗಿಲ್ಲ ಅಂತ ಹೇಳಿದವರು ಸಾಕಷ್ಟು ಜನ ಬಂದಾರಿ. ಅವ್ರನ್ನವರು ತಪಾಸಣೆ ಮಾಡಿದಾಗ ಆಲ್ರೆಡಿ ಫಿಸಿಕಲ್ ಪಾಸ್ ಆಗ್ಯಾರ. ಅವ್ರಿಗೆ ಫಿಸಿಕಲ್ ಪಾಸ್ ಆಗಿ ಮೆಡಿಕಲ್ ಮಟ್ಟ ಬಂದಾರ. ಒಂದ್ ವೇಳೆ ಮೆಡಿಕಲ್ ಅನ್ನ ಪಾಸ್ ಆದ್ರ ಮುಗಿತ್ರಿ, ಅವರು ಕೂಡ ಡ್ಯೂಟಿಗೆ ಸೆಲೆಕ್ಟ್ ಆಕಾರ. ಬಟ್ ಅಲ್ಲಿ ಮೆಡಿಕಲ್ದಾಗ ಅವ್ರದ್ದು ಹಕ್ಕಿಕತ್ ಗೊತ್ತಾಗತ್ತತ್ರಿ. ಒಳಗ ಏನೇನೆಲ್ಲ ಮಾಡ್ಕೊಂಡ ಫೇಕ್ ಡಾಕ್ಯುಮೆಂಟ್ಸ್ ತಗೊಂಬಂದಾರಲ್ಲ ಒಟ್ಟರ್ನು ಕೂಡ ತೆಗಿಯಾಕತ್ತಾರ. ಅದಕ್ಕಾಗಿ 1ನೇ ಲಿಸ್ಟ್ನಾಗ ಎಷ್ಟು ಜನ ಹೋಗ್ತಾರ್ರಿ, ಈ ನೋಡ್ರಿ
ಒಟ್ಟ ಈ ಲಿಸ್ಟ್ನ್ಯಾಗ 45 ಜನ ಅದಾರ ತಿಳ್ಕೊರಿ. 45 ಜನ ಅದಾರ್ರಿ. ಈ 45 ಜನದಾಗ ಒಂದ 20 ಜನ ಮೆಡಿಕಲ್ ಫೇಲ್ ಅದಂದ್ರ ನೆಕ್ಸ್ಟ್ ಮೆಡಿಕಲ್ ಅಭ್ಯರ್ಥಿಗಳನ್ನ ಕರಿಬೇಕ್ರಿ. ಈ ರೀತಿಯಾಗಿ ಪ್ರೊಸೆಸ್ ಕೂಡ ಹೆಸ್ಕಾಂ ಮತ್ತು ಬೆಸ್ಕಾಂ ಮತ್ತು ಇದೇ ಟೈಮ್ ಲೇಟ್ ಆಗಕ್ಕೆ ಮುಖ್ಯವಾಗಿ ಕಾರಣ ಇದಾರಿ. ಹಾಗಿದ್ರೆ ನಮ್ದು ರಿಸಲ್ಟ್ ಯಾವಾಗ ಬರತ್ರಿ, ನಾವ್ ಯಾವಾಗ ಹೋಗಿ ಜಾಯ್ನಿಂಗ್ ಆಗುದ್ರಿ. ನಿಮ್ದು ನೋಡ್ರಿ, ನೀವೆಲ್ಲಾ ಕೂಡ ಜಾಯ್ನಿಂಗ್ ಆಗ್ಬೇಕಪ್ಪ ಅಂದ್ರ ಹತ್ರ ನೀವ್ ಏನಿಲ್ಲ ಅಂದ್ರು ಈ ಸದ್ಯದ ಪರಿಸ್ಥಿತಿ ರೀ ಹೆಸ್ಕಾಮ್ದು ಮತ್ತೆ ಬೆಸ್ಕಾಮ್ದು ಅಷ್ಟ ಹೇಳಾಕತ್ತೇನ್ರಿ. ಉಳಿದಿದ್ದೆಲ್ಲಾ ಕೂಡ ಪ್ರೊಸೆಸ್ ರೆಡಿ ಆಗ್ಯಾವ್ರಿ. ಬಟ್ ಅವ್ರ ಯಾಕ ಈ ಜನವರಿ ಎಂಡ್ ವರೆಗೂ ಕೂಡ ನಿಮ್ದು ಕಾದು ಉಳಿದಿದ್ದೇನು ಒಂದ್ ರಿಸಲ್ಟ್ ಏನ್ ಬಿಟ್ಟಾರಲ್ಲ ಅವ್ರದ್ ನಿಮ್ದು ಈಗ ಆಲ್ರೆಡಿ ಈಗ ಎಲ್ಲಾ ಲಿಸ್ಟ್ ರೆಡಿ ಆಗ್ಯಾವ. ಇನ್ನೇನು ಕೆಲವೇ ದಿನಗಳಲ್ಲಿ ಅದು ಜನವರಿ ಮುಗಿದ ನಂತರ ನಿಮ್ದು ಡ್ಯೂಟಿಗೆ ಕರ್ಕೋತಾರ. ಬಟ್ ಈ ಹೆಸ್ಕಾಮ್ ಬೆಸ್ಕಾಮ್ದವ್ರದ್ದು ಏನೈತಲ್ಲ ಮೇ ಜೂನ್ ಮಟ್ಟ ಹೋಗುವ ಸಾಧ್ಯತೆ ಕೂಡ ಐತ್ರಿ. ಪ್ರೊಸೆಸ್ ನೋಡ್ರಿ, ಒಂದ್ ತಿಂಗಳಿಗೆ ಒಬ್ಬೊಬ್ಬರ ಲಿಸ್ಟ್ ಬಿಟ್ಕೋತ ಹೋದ್ರ ಹಂಗ ಫೇಲ್ ಆಗೋರು ಬಂದೇ ಬರ್ತಾರ್ರಿ. ಅವ್ರನ್ನು ಕೂಡ ಒಟ್ಟರದು ಕೂಡಿ ಅವ್ರ ಲಿಸ್ಟ್ ಬಿಡ್ಬೇಕಂತ ಮಾಡಿರ್ತಾರೆ. ಅದಕ್ಕಾಗಿ ಈಗ ಹಿಂಗಾಗಿ ನಿಮ್ದು ಏನಿದೆಯಲ್ಲ ಲೇಟ್ ಆಗಾಕತ್ತದ್ರಿ. ಮುಖ್ಯವಾಗಿ ಇವ್ರದೆಲ್ಲರೂ ಕೂಡ ಮುಗಿದ್ಮೇಲೆ ಒಟ್ಟರದು ಮೆಡಿಕಲ್ ಪಾಸ್ ಆಗಿ ಲಿಸ್ಟ್ ರೆಡಿ ಆದ ತಕ್ಷಣ ನಿಮ್ದು 1:1 ಲಿಸ್ಟ್ ಅನ್ನ ಬಿಡ್ತಾರೆ ಹೆಸ್ಕಾಮ್ದು ಬೆಸ್ಕಾಮ್ದು. ಉಳಿದ ಅಭ್ಯರ್ಥಿ ನಿಮ್ದು ಆಲ್ರೆಡಿ ಏನ್ ಲಿಸ್ಟ್ ಬಿಟ್ಟಾರಲ್ಲ ಇವ್ರದ್ದು ಇನ್ನೇನು ಈ ಜನವರಿ ಆದ್ಮೇಲೆ ಫೆಬ್ರವರಿ ಒಳಗ ನಿಮ್ದು ಕೂಡ ಜಾಯ್ನಿಂಗ್ ಲೆಟರ್ ಬಿಡುವ ಸಾಧ್ಯತೆ ಐತ್ರಿ. ಅಫಿಷಿಯಲ್ ಮಾಹಿತಿ ಇಲ್ರಿ, ಬಟ್ ಒಂದಿಷ್ಟ ಜನರನ್ನ ಕೇಳಿದ ಮಾಹಿತಿ ಪ್ರಕಾರನ ಹೇಳಿದ್ರಿ. ಈ ತರ ಸಾಕಷ್ಟು ಅಭ್ಯರ್ಥಿಗಳು ಮೆಸೇಜ್ ಮಾಡಿ ಒಂದ್ 4-5 ಜನ ಅಂತೂ ಅದಾರಿ. ಯಾವ್ದೋ ಒಂದು ವಿಡಿಯೋ ಬಂತ ತಿಳ್ಕೊರಿ, ಅದಕ್ಕೆ ನಂದು ಹೆಸ್ಕಾಮ್ದು ರಿಸಲ್ಟ್ ಯಾವಾಗ ಬರುತ್ತೆ, ಬೆಸ್ಕಾಮ್ ರಿಸಲ್ಟ್ ಯಾವಾಗ ಬರತ್ ಕೇಳಾಗತ್ರಿ. ಅದಕ್ಕೆ ಇದನ್ನ ವಿಡಿಯೋ ಮಾಡಿ ತಿಳಿಸಿದ್ರಿ. ಈ ತರ ನಿಮ್ದು ರಿಸಲ್ಟ್ ಸ್ವಲ್ಪ ಏನ ಲೇಟ್ ಆಗತ್ರಿ. ಈಗ ಆಲ್ಮೋಸ್ಟ್ ಎಲ್ಲಾ ಬೆಸ್ಕಾಮ್ ನಂತರ ಮುಗದತ್ರಿ. ಈಗ ಹೆಸ್ಕಾಮ್ದು ಏನಿದೆಲ್ಲ ಹೆಸ್ಕಾಮ್ ಸ್ವಲ್ಪ ಲೇಟ್ ಆಗತ್ರಿ. ಬೆಸ್ಕಾಮ್ದು ಒಂದು ಕೊನೆ ಹಂತಕ್ ಬಂದತ್ರಿ. ಈಗ ಅವ್ರು ಬಿಟ್ಟಿದ್ದೀಗ 5-6 ಲಿಸ್ಟ್ 4-5 ಲಿಸ್ಟ್ ಆಗ್ಯಾವ್ರಿ ಆಲ್ರೆಡಿ. ಇವಾಗ ಅವ್ರದ್ದು ಕೂಡ ಒಂದು ಕೊನೆ ಹಂತಕ್ ಬಂದತಿ. ನೆಕ್ಸ್ಟ್ ನಿಮ್ದು ಹೆಸ್ಕಾಮ್ದವ್ರದ್ರಿ. ಹೆಸ್ಕಾಮ್ದವ್ರ ಆದ್ಮೇಲೆ ನಿಮ್ದು ಹೆಸ್ಕಾಮ್ದು ಬಿಡ್ತಾರೆ. ಅವ್ರವ್ರ ಪ್ರತ್ಯೇಕ ಅವ್ರ ಲಿಸ್ಟ್ ಬಿಡ್ತಾರೆ. ಇವ್ರು ಬರೋ ಮಠ ಕಾಯೋ ಸೀನೇ ಇಲ್ರಿ. ಅವ್ರದ್ದು ಲಿಸ್ಟ್ ರೆಡಿ ಆತ ಬಿಟ್ಟ ಬಿಡುದ್ರಿ. ನಿಮ್ದು ಹೆಸ್ಕಾಮ್ದು ಲಿಸ್ಟ್ ರೆಡಿ ಆತ ಹೆಸ್ಕಾಮ್ದ್ರಿ. ಅವ್ರವ್ರ ಕಂಪ್ನಿಗೆ ಅವ್ರು ವಹಿಸ್ಬಿಟ್ಟಿರ್ತಾರೆ. ಅವ್ರವ್ರ ಕಂಪ್ನಿ ಅವರು ಕ್ರಮೇಣವಾಗಿ ತುಂಬ್ಕೋತಾರೆ. ಈ ತರ ಲಿಸ್ಟ್ ಬರೋದ ಇನ್ನೊಂದ್ ಸ್ವಲ್ಪ ಲೇಟ್ ಆಗತ್ರಿ. ಈ ಜಾಯ್ನಿಂಗ್ ಲೆಟರ್ದವ್ರು ನೆಕ್ಸ್ಟ್ ಫೆಬ್ರವರಿ ಒಳಗೆ ನಿಮ್ದು ಜಾಯ್ನಿಂಗ್ ಲೆಟರ್ ಬರ್ತಾ. ಇನ್ನ ಉಳಿದಿದ್ದು ಏನಿದಲ್ಲ ನಿಮ್ದು ಹೆಸ್ಕಾಮ್ ಬೆಸ್ಕಾಮ್ದವ್ರು ಇನ್ನೊಂದ್ ಸ್ವಲ್ಪ ಕಾಯ್ಬೇಕ್ರಿ ನೀವು. ಕಾಯ್ರಿ. ಈಗ ಮತ್ ಒಳ್ಳೆ ಜನವರಿ ಒಳಗ ನೋಡ್ಕೋರಿ. ಇಲ್ಲಿ ಫಸ್ಟ್ಗೆ ಜನವರಿ ಒಳಗ ಎಂಡಿಗೆ ನೋಡ್ರಿ RRB ಗ್ರೂಪ್ ಡಿ ನೇಮಕಾತಿ ಆಗತ್ರಿ. ಮತ್ತೆ ಇದು ರೀ ಪೋಸ್ಟ್ ಆಫೀಸ್ ಅದ್ರಾಗ ಈಗ ಪೋಸ್ಟ್ ಆಫೀಸ್ ಹುಡುಗರು ಬಾಳ ಕಾಯಕತ್ತಾರಿ. ಪೋಸ್ಟ್ ಆಫೀಸ್ ಜನವರಿ 31ರಿಂದ ನಿಮ್ದು ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗುತ್ತೆ. ಅವಾಗ ಕೂಡ ಅಪ್ಲಿಕೇಶನ್ ನೀವು ಹಾಕೋಬಹುದ್ರಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ. ಇದಕ್ಕೆ ಸಂಬಂಧಿಸಿದ ಏನೇ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.